ಗ್ಯಾರಂಟಿ ಯೋಜನೆಗೆ ಮತ್ತೊಂದು ವಿಘ್ನ ಎದುರಾಗಿದೆ. ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಸರಬರಾಜು ಮಾಡುವ ಲಾರಿ ಚಾಲಕರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ನಮ್ಮ ಬಾಕಿ ಹಣ ಕೊಡುವವರೆಗೂ ನಾವು ಲಾರಿ ರೋಡಿಗಿಳಿಸಲ್ಲ ಅಂತಿದ್ದಾರೆ. ಇದರಿಂದ ಅಕ್ಕಿ ಸರಬರಾಜು ಆಗದೆ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಗ್ಗೆ ಸರ್ಕಾರ ಸ್ಪಂದಿಸುತ್ತಾ ಇಲ್ವಾ ಬನ್ನಿ ನೋಡೋಣ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಲಾರಿ ಚಾಲಕರು ಇಂದು ಅಕ್ಕಿ ಸಾಗಾಟನೆಯನ್ನ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಇಂದು ಬೆಳಿಗ್ಗೆ 9 ಗಂಟೆಯಿಂದಲೇ ಲಾರಿ ಮುಷ್ಕರಕ್ಕೆ ಚಾಲಕರಿಗೆ ಸಂಘಟನೆ ಕರೆ ನೀಡಿತ್ತು. ಅದರಂತೆ ಲಾರಿಗಳೆಲ್ಲವೂ ಕೂಡ ಬಂದ್ ಆಗಿತ್ತು. ಅನ್ನಭಾಗ್ಯ ಅಕ್ಕಿ ಸಾಗಣೆ ವೆಚ್ಚ ನೀಡದ ಸರ್ಕಾರದ ವಿರುದ್ಧ ಸಾಗಣೆದಾರರು ಆಕ್ರೋಶಗೊಂಡಿದ್ದಾರೆ. ಅನೇಕ ಬಾರಿ ವೇತನ ಪಾವತಿ ಮಾಡಿ ಅಂತ ಮನವಿ ಮಾಡಿದ್ರೂ ಸರ್ಕಾರ ಯಾವುದೇ ರೆಸ್ಪಾನ್ಸ್ ನೀಡಿರಲಿಲ್ಲ. ಹೀಗಾಗಿ ಏಕಾಏಕಿ ಎಲ್ಲಾ ಅಕ್ಕಿ ಸಾಗಾಟನೆ ವಾಹನಗಳು ಕೂಡ ಸಂಚಾರವನ್ನ ನಿಲ್ಲಿಸಿದೆ. ರಾಜ್ಯದ ವಿವಿಧ ಭಾಗಗಳಿಗೆ ಹೋಗಬೇಕಿದ್ದ ಅಕ್ಕಿ ಲಾರಿಗಳು ಸ್ತಬ್ಧ ಆಗಿದೆ. ಇನ್ನು ಜುಲೈ 5ರೊಳಗೆ ಬಾಕಿ ವೇತನ 250 ಕೋಟಿ ಹಣ ಬಿಡುಗಡೆ ಮಾಡದಿದ್ರೆ ಈ ಹಿಂದೆನೇ ಲಾರಿ ಮುಷ್ಕರ ಎಚ್ಚರಿಕೆ ನೀಡಿತ್ತು. ಕರ್ನಾಟಕ ರಾಜ್ಯ ಪಡಿತರ ಆಹಾರ ಧಾನ್ಯಗಳ ಸಗಟು ಹಾಗೂ ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರ ಸಂಘ ಎಚ್ಚರಿಕೆ ಕೂಡ ನೀಡಿತ್ತು. ಆದರೆ ಸರ್ಕಾರ ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನ ನೀಡದ ಹಿನ್ನೆಲೆ ಇಂದು ಲಾರಿಗಳು ಸ್ತಬ್ಧವಾಗಿವೆ. ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಧನ್ಯವಾದಗಳು. ಇತ್ತೀಚೆಗೆ ಅನ್ನಭಾಗ್ಯದ ಊಟಕ್ಕಾಗಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ರೇಷನ್ ಅಂಗಡಿ ಎಲ್ಲದಕ್ಕೆ ನಾವು ಅಕ್ಕಿ ಕಳಿಸ್ತಾ ಇದ್ದೀವಿ. 10 ಕೆಜಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ತನಕ ನಮ್ಗೆ ಇದ್ರ ತನಕ ನಮಗೆ ಬಾಡಿಗೆ ಹಣ ಕೊಟ್ಟಿಲ್ಲ, ಲಾರಿ ಬಾಡಿಗೆ ಹಣ ಕೊಟ್ಟಿಲ್ಲ. ನೀವು ಎಷ್ಟೋ ಕಷ್ಟ ಇದೆ ಹಂಗಂತ ಹೇಳ್ಬಿಟ್ಟು ನಾವು ಸಾಲ ಮಾಡಿ ಬೀದಿ ಪಾಲಾಗೋಗ್ಬಿಡ್ತೀವಿ. ಇದ್ರೂ ತಾಮಂದು ನಾವು ಮನೆಯಲ್ಲಿರೋ ಒಡವೆಲ್ಲ ಒತ್ತಿಟ್ಟು ತಾಮಂದು ಡೀಸೆಲ್ ಹಾಕಿ ಓಡಿಸುವಾಗ ಕೂಡ ನಮ್ಗೆ ಆಗಿಲ್ಲ ಸ್ವಾಮಿ, ನಮ್ದು ಡ್ಯೂ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಲಾರಿಯವರು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಪ್ರತಿ ತಿಂಗಳು ಅಕ್ಕಿ ಸಾಗಾಣಿಕೆ ಹಣ ವಿತರಣೆ ಆಗ್ತಿತ್ತು. ಆದ್ರೆ ಇದೀಗ 5 ತಿಂಗಳಾದ್ರೂ ಬಾಕಿ ಮೊತ್ತ ಪಾವತಿಯಾಗಿಲ್ಲ. ಬಾಕಿ ಹಣ ಕೊಡದೆ ಹೋದಲ್ಲಿ ನಾವು ಅನ್ನಭಾಗ್ಯ ಅಕ್ಕಿಯನ್ನ ಸರಬರಾಜು ಮಾಡಲ್ಲ ಅಂತ ಚಾಲಕರು ಪಟ್ಟು ಹಿಡಿದಿದ್ದಾರೆ. ಫೆಬ್ರವರಿ, ಮೇ ತಿಂಗಳವರೆಗಿನ 250 ಕೋಟಿ ಹಣ ಬಾಕಿ ಇನ್ನೂ ಪಾವತಿಯಾಗಿಲ್ಲ. 4,000 ಲಾರಿಗಳು ಅನ್ನಭಾಗ್ಯ ಅಕ್ಕಿ ಲಾರಿ ಮೂಲಕ ಸರಬರಾಜು ಮಾಡ್ತಿವೆ. ಇದೀಗ ತಮಗ್ ಬರಬೇಕಾದಂತಹ ಹಣವನ್ನ ಸರ್ಕಾರ ಬಿಡುಗಡೆ ಮಾಡೋವರೆಗೂ ಲಾರಿ ಎತ್ತಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇದ್ರ ತನಕ ₹1 ನಮಗೆ ಬಂದಿಲ್ಲ. ಅದೇ ತರ 9 ತಿಂಗಳ ಮುಂದೆ ಟೆಂಡರ್ ಹಾಕುವಾಗ ಒಂದೊಂದು ಟೆಂಡರ್ದಾರರು 4 ಲಕ್ಷ EMD ಕೊಟ್ಟಿದೀವಿ. ಬ್ಯಾಂಕ್ ಗ್ಯಾರಂಟಿ ಕೊಟ್ಟು ಬೇಕಾದ್ರೆ ವಾಪಸ್ ಕೊಡ್ಬೇಕು ಅಂತ ಹೇಳಿದ್ವಿ. ಇದ್ರ ತನಕ ಅದು 25 ಕೋಟಿಯಿಂದ 30 ಕೋಟಿ ತನಕ ಹಣ ಕೊಟ್ಟಿಲ್ಲ. 4,50,000 ಟನ್ ಒಂದು ತಿಂಗಳಿಗಂತ ಹೇಳಿದ್ರೆ ಸುಮಾರು 5 ತಿಂಗಳಲ್ಲಿ 25 ಲಕ್ಷ ಟನ್ ಟ್ರಾನ್ಸ್ಪೋರ್ಟ್ ಮಾಡಿದ್ವಿ. ಆದ್ರೂ ಕೂಡ ಇಡೀ ಭಾರತ ದೇಶದಲ್ಲಿ ಯಾವ ಲಾರಿ ಮಾಲೀಕರು ಮಾಡ್ದಂಗಿರೋ ಕೆಲಸ ನಾವು ಮಾಡಿದ್ವಿ. ಕೊರೋನಾ ಟೈಮಲ್ಲಿ ನಾವು ಹಣ ತಗೊಂಡಿಲ್ಲ, 3 ತಿಂಗಳು ಬಿಟ್ಟು ಕೊಟ್ರಿ, ಆವಾಗ ಕೂಡ ತೊಂದರೆ ಇಲ್ಲ. ಕೊರೋನಾ ಟೈಮಲ್ಲಿ ಎಷ್ಟೋ ಚಾಲಕರು ತಗೊಂಡ್ಬಿಟ್ರು. ಆದ್ರೂ ರಾತ್ರಿ ಅವರು ನಮ್ಮ ಸರ್ಕಾರಕ್ಕೆ ನಾವು ಕೆಟ್ಟ ಹೆಸರು ತಗೊಂಡ್ಬಾರ್ದು ಅಂತ ಹೇಳ್ಬಿಟ್ಟು ದುಡಿದ್ವಿ. ಒಟ್ನಲ್ಲಿ ಇಂದು ಅಕ್ಕಿ ಸರಬರಾಜು ವಾಹನಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದು, ನಾಳೆ ಕೂಡ ಲಾರಿಗಳು ಸಂಪೂರ್ಣ ಬಂದ್ ಆಗುವ ಸಾಧ್ಯತೆ ಇದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.